ಮಿತ್ರ ಅವರೇ, ಈಗ ಕನ್ನಡಪರ ಸಂಘಟನೆಯವರು ಬಿಗ್ ಬಾಸ್ ಮನೆ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಈ ಬಿಗ್ ಬಾಸ್ ಮನೆ ಮುಂದೆ ಅಂದ್ರೆ ಜಾಲಿವುಡ್ ಸಂಸ್ಥೆಯ ಮುಂದೆ. ಅದು ಗೊತ್ತಿಲ್ಲ ಕಂಟೆಸ್ಟೆಂಟ್ಗಳಿಗೆ ಗೊತ್ತಾಗ್ತಿದೆಯೋ ಇಲ್ವೋ, ಅಲ್ಲಿ ಏನು ನಡೀತಿದೆ, ಏನು ಎತ್ತ ಇದ್ರೆ ಯಾವ ಅರಿವು ಕೂಡ ಬಹುಶಃ ಅಲ್ಲಿ ಒಳಗಿರುವವರಿಗೆ ಇಲ್ಲ ಅಂತ ಕಾಣಿಸುತ್ತೆ. ಏನ್ ಹೇಳ್ತೀರಿ? ಈಗ ಇದ್ದಕ್ಕಿದ್ದಂಗೆ ಏನಾಯ್ತು, ನಾವು 11 ಸೀಸನ್ ನೋಡಿದ್ವಿ. ಇದು 12ನೇ ಸೀಸನ್. ಇದ್ದಕ್ಕಿದ್ದಂಗೆ ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತಾರೆ, ಬೀಗ ಹಾಕ್ತಾರೆ, ಯಾವ್ದೋ ರೆಸಾರ್ಟ್ ಅಲ್ಲಿ ಇರ್ತಾರೆ, ಮತ್ತೆ ಮಧ್ಯರಾತ್ರಿ ನಮ್ಮನ್ನು ಕರ್ಕೊಂಡು ಒಳಗಡೆ ಇಡ್ತಾರೆ. ಈ ಒಳಗಡೆ ನಾವು ಮಾತಾಡೋದಾಗ್ಲಿ, ಅಲ್ಲಿ ನಮ್ಮ ರೈತ ಪರ ಸಂಘಟನೆ ಹೋರಾಟ ಆಗ್ಲಿ, ಅದು ಕನ್ನಡ ಪರ ಸಂಘಟನೆ ಹೋರಾಟ ಆಗ್ಲಿ, ಅವ್ರಿಗೆ ಖಂಡಿತ ಗೊತ್ತಿಲ್ಲ. ಅವರು ಈ ಪ್ರಪಂಚದ ಅರಿವನ್ನೇ ಬಿಟ್ಟು, ಈ ಸದ್ಯದ ಪರಿಸ್ಥಿತಿ ಎಲ್ಲವನ್ನೂ ಬಿಟ್ಟು ಬೇರೆ ಒಂದು ಲೋಕದಲ್ಲಿ ಅವರು ಟ್ರಾನ್ಸ್ಜೆಂಡರ್ ಅವರು ಬದುಕ್ತಾ ಇರ್ತಾರೆ. ಯಾರು ಎಲಿಮಿನೇಟ್ ಮಾಡ್ತಾರೆ ಅಥವಾ ಯಾರನ್ನ ನಾಮಿನೇಟ್ ಮಾಡಬೇಕು, ಈ ತರದ ಚರ್ಚೆಯಲ್ಲಿ ಮುಳುಗಿರ್ತಾರ ಅಂತ. ಅದು ನನಗೆ ನಾನು ಎಲ್ಲಾ ಸೀಸನ್ ಫಾಲೋ ಮಾಡ್ತಿರುವಂತ ವ್ಯಕ್ತಿ. ಯಾಕಂದ್ರೆ ನನಗೆ ಬಹಳ ಇಷ್ಟವಾದಂತ ಒಂದು ಕಾರ್ಯಕ್ರಮ ಇದು. ಈ ವರ್ಷದ ಈ ಸಲದ 12ನೇ ಸೀಸನ್ ಬಹಳ ಚೆನ್ನಾಗಿತ್ತು, ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇತ್ತು. ಇದ್ದಕ್ಕಿದ್ದಂತೆ ಒಂದು ರಸಭಂಗ ಆಗಿದ್ದು, ಒಬ್ಬ ಅಭಿಮಾನಿ, ಬಿಗ್ ಬಾಸ್ ಅಭಿಮಾನಿಯಾಗಿ ನನಗೆ ನಿರಾಶೆ ಆಗಿತ್ತು. ಈಗ ಈ ವಿಚಲನೆ ಏನಿದೆ, ಈ ಕಂಟೆಸ್ಟೆಂಟ್ಗಳು ಕೂಡ ವಿಚಲಿತರಾಗಿರ್ತಾರೆ ಈ ಇನ್ಸಿಡೆಂಟ್ ಇಂದ ಅಂತ ಅನ್ಸುತ್ತಾ ಮಿತ್ರ ಅವ್ರೆ? ಖಂಡಿತ ಅವರಿಗೆ ಏನಾಗಿದೆ ಅನ್ನೋದು ಖಂಡಿತ ಅವರಿಗೆ ವಿಚಾರ ಹೇಳೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಆ ರೂಲ್ಸ್ ಪ್ರಕಾರ ಯಾರಾದ್ರೂ ಮನೆಯವರು ಹೆಚ್ಚು ಕಮ್ಮಿ ಆದ್ರೆ ಅಥವಾ ಅವ್ರಿಗೆ ಏನು ಸಮಸ್ಯೆಗಳಾದ್ರೂ ಕೂಡ ಅದನ್ನ ತಿಳಿಸೋದು ಬಹಳ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲಿ ಬಂದ ಮೇಲೆನೆ ಅದರ ಸೀರಿಯಸ್ನೆಸ್ ಆ ವಿಷಯ ಗೊತ್ತಾಗಬೇಕು ಅಂತ. ಒಂದ್ ಸೀಸನ್ ಅಲ್ಲಿ ನೋಟ್ ಬ್ಯಾನ್ ಆಗಿತ್ತು 2026ನೇ ಇಸ್ವಿಯಲ್ಲಿ. ಅಲ್ಲಿ 2016ನೇ ಇಸ್ವಿಯಲ್ಲಿ ನೋಟ್ ಬ್ಯಾನ್ ಆಗಿತ್ತು. ನೋಟ್ ಬ್ಯಾನ್ ವಿಚಾರನೆ ಅವ್ರಿಗೆ ಗೊತ್ತಿಲ್ಲ, ಒಳಗೆ ಬಿಗ್ ಬಾಸ್ ಇದ್ದವರಿಗೆ ಈ ವಿಚಾರ ಖಂಡಿತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಏನ್ ಬಹುಶಃ ಏನೋ ತೊಂದರೆ ನಡೆದಿದೆ ಅಂತ ಅವ್ರಿಗೆ ಅನಿಸಿರುತ್ತೆ. ಬಟ್ ಈ ವಿಚಾರ ಖಂಡಿತ ಅವ್ರಿಗೆ ಗೊತ್ತಿರಕ್ಕೆ ಚಾನ್ಸಸ್ ಇಲ್ಲ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಮಿತ್ರ ಅವರು, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಪರವಾಗಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳಿಗೆ ಏನು ಅಂತಂದರೆ, ಹೊರಗಡೆ ಇದೇ ಬಿಗ್ ಬಾಸ್ ಮನೆ ವಿಚಾರಕ್ಕೆ ಇಡೀ ರಾಜ್ಯದ ಜನತೆ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಸಣ್ಣ ಅರಿವು, ತಿಳುವಳಿಕೆ ಯಾವುದೂ ಕೂಡ ಇರೋದಿಲ್ಲ ಅಂತ. ನಿಮಗೆ ಒಂದಷ್ಟು ವಿರೋಧ ಇದೆ, ಈ ಕಾರ್ಯಕ್ರಮ ಯಾರಿಗೂ ಕೂಡ ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ ಅಂತ. ಪ್ರಯೋಜನ ಇಲ್ಲದೆ ಇದ್ರೂ ಮನೋರಂಜನೆಗೋಸ್ಕರ ನೋಡ್ತೀವಿ, ನಾವು ಟೈಮ್ ಪಾಸ್ಗೆ ನೋಡ್ತೀವಿ, ಅಥವಾ ಇದರಲ್ಲಿ ಏನೋ ಥ್ರಿಲ್ಲು ಕಿಕ್ ಸಿಗುತ್ತೆ ಅಂತ ನೋಡೋರು ಕೂಡ ಬಹಳ ಜನ ಇದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಈಗ ಸದ್ಯದ ಸಿಚುವೇಶನಲ್ಲಿ ಏನು ಅಂತಂದರೆ, ಈ ಕಾರ್ಯಕ್ರಮ ಇಂತಹ ಸಂದರ್ಭದಲ್ಲಿ ಇಷ್ಟು ಆತುರವಾಗಿ ಇಲ್ಲಿ ಪರ್ಮಿಷನ್ ಕೊಡುವಂತಹ ಅಗತ್ಯತೆ ಇತ್ತ ಅನ್ನುವಂಥದ್ದು ಏನು ಹೇಳ್ತೀರಿ ಮೇಡಮ್? ನಿಜವಾಗ್ಲೂ ಅಗತ್ಯತೆ ಇಲ್ಲ. ಆಮೇಲೆ ಒಂದು ಈ DK ಶಿವಕುಮಾರ್ ಅವ್ರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳ್ತೇನೆ. ಆ ರೋಡ್ ಗುಂಡಿಗಳು ನಾವು ಪ್ರತಿದಿನ ರೋಡಲ್ಲಿ ಹೋಗೋರೆಲ್ಲ ಸಾಪಾಗ್ತಾ ಇದ್ದಾರೆ ಈ ಸರ್ಕಾರಕ್ಕೆ. ಅದ್ರ ಬಗ್ಗೆ ಕಿಂಚಿತ್ ಕಾಳಜಿ ಇಲ್ಲ. ಸಾವಿರಾರು ಜನ ಕುಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಈ ರಾಜ್ಯದ ವಿಚಾರಗಳು, ರೈತರ ಪರ, ಕಾರ್ಮಿಕ ಪರ, ದಲಿತರ ಪರ, ಸಾಕಷ್ಟು ವಿಚಾರಗಳಿಗೆ ಧ್ವನಿ ಇಲ್ಲ. ಯಾವುದೇ ವಿಚಾರದಲ್ಲಿ ನಿಲ್ದಿರೋ ಅಂಥ ಧ್ವನಿ ಇವತ್ತು ಹೋಗಿ ಜಾಲಿವುಡ್ನ ಇವರು ಬಿಡಲೇಬೇಕು, ಆ ಬಿಗ್ ಬಾಸ್ ನಡಿಲೇಬೇಕು ಅನ್ನೋ ಧ್ವನಿ ಯಾಕೆ ಬಂತು? ಅಂಥ ಅವಶ್ಯಕತೆ ಕಾರಣ ಏನು? ಆಮೇಲೆ ಆ ಜಿಲ್ಲಾಧಿಕಾರಿ ನೋಡಿ, ನಮ್ಮ ರೈತ ಕನ್ನಡ ಪರ ಹೋರಾಟಗಾರರು ಬಹಳ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಇವತ್ತು ಎಷ್ಟೋ ಕಂಪ್ನಿಗಳಿಗೆ ಬೀಗ ಹಾಕಿದ್ದಾರೆ ಈ ಸರ್ಕಾರ, ಸರಿಯಾದ ರೀತಿಯಲ್ಲಿ ಕಾನೂನನ್ನ ಪಾಲನೆ ಮಾಡಿಲ್ಲ ಅಂತ. ಅದಕ್ಕೆ ಯಾವುದೇ ರೀತಿ ಕಾಳಜಿ ಇಲ್ಲ. ಆಮೇಲೆ ಆ DC ಅವ್ರನ್ನ ಬೆಳಗಿನ ಜಾವ ಕರ್ಕೊಂಡ್ಬಂದು ಆ ಓಪನ್ ಮಾಡಿಸೋಂಥ ಕಾಳಜಿ ಏನಿತ್ತು? ಇದನ್ನೆಲ್ಲ ಬಹಳ ಉತ್ತಮವಾದ ಪ್ರಶ್ನೆಗಳು. ಇವತ್ತು ಸರ್ಕಾರ ಇಂಥ ಮುತುವರ್ಜಿ ವಹಿಸುವಂಥ ಅಗತ್ಯ ಏನಿಲ್ಲ. ಇವತ್ತು ನೋಡಿ, ಮಂಡ್ಯದಲ್ಲಿ ಆ ಹಿಂದೂಗಳು ಮುಸ್ಲಿಮ್ಸ್ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ರು, ಅದ್ರ ಬಗ್ಗೆ ನಿಲ್ಸಕ್ ಹೋಗ್ಲೇ ಇಲ್ಲ ಇವರು. ಈ ರಾಜ್ಯದಲ್ಲಿ ಯಾವುದೇ ಬೆಂಕಿ ಬಿದ್ರೂ ನಿಲ್ಸಕ್ ಹೋಗೋದಿಲ್ಲ. ಯಾವ DC-ನೂ ಕಾಣಲ್ಲ, ಯಾವ ಪೊಲೀಸು ಕಾಣಲ್ಲ, ಯಾವ ಸರ್ಕಾರನೂ ಕಾಣಲ್ಲ. ಇವತ್ತು ಬಿಗ್ ಬಾಸ್ ಮಾತ್ರ ಕಾಣಿಸ್ತಾ ಇದೆ. ಶಿವಕುಮಾರ್ ಅವ್ರ ಅಲ್ಲೆಲ್ಲ ಹೋಗ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ. ಇದು ಹೆಂಗ್ ಮುಗ್ದೋಯ್ತು, ಆ ಬೆಂಕಿನ ಜಾಸ್ತಿ ಮಾಡ್ತಾರೆ. ಅದರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತ ಪ್ರಯತ್ನಗಳು ಆಗ್ತಾ ಇರುತ್ತೆ. ಮೇಡಮ್, ನೀವು ಹೇಳಿ, ಈಗ ಒಂದು ಆಯಾಮ ಏನು ಅಂತಂದ್ರೆ, ಅಲ್ಲಿ ಒಳಗಿರೋರಿಗೆ ಒಂದಷ್ಟು ಜನ ಗೊತ್ತಿಲ್ಲ ಏನಾಗ್ತಿದೆ ಏನು ಎತ್ತ. ಒಂದೆರಡು ದಿನ ವಿಚಲಿತರಾಗಿರ್ತಾರೆ. ಈಗ ಮತ್ತೆ ವಾಪಸ್ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಬೇಕಾ ಬೇಡವಾ ಅನ್ನೋದಕ್ಕಿಂತ ಈ ಸಂದರ್ಭದಲ್ಲಿ, ಅಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ ಅಂಥ ಅನಿವಾರ್ಯತೆ ಇತ್ತ ಅನ್ನೋದು ಬೇಡ. ಈ ಸಂದರ್ಭದಲ್ಲಿ ಬೇಡವೇ ಬೇಡ ಬಿಗ್ ಬಾಸ್. ಯಾಕೆ ಮೇಡಮ್, ಯಾಕೆ ಬೇಕು? ಅಂತದ್ ಏನಿತ್ತೆ ಅಂತ ಕುತ್ತಿಗೆಗೆ ಬಂದು ಇರೋಂಥದ್ದು ಏನಿದೆ? ನಿಜ ನಿಜ. ಕುತ್ತಿಗೆಗೆ ಬಂದು ನಾವು ಸತ್ತೋಗ್ತೀವಿ ಅಥವಾ ಉಸಿರುಗಡ್ತಾ ಇದೆ, ನಮಗೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಏನಾರು ಇದೆಯಾ? ಏನೂ ಇಲ್ಲ ತಾನೆ. ಮತ್ ರಾತ್ರಿ ಬೀಗನ ಯಾಕೆ ತೆಗಿಸ್ಬೇಕು?
ಅವಶ್ಯಕತೆ ಏನಿದೆ? ಏನು IAS ಎಕ್ಸಾಮ್ ಬರೆಯೋರಿದ್ರ? ಏನೂ ಇಲ್ವಲ್ಲ. ಮತ್ತೇನು ಅಂಥದ್ದು ಏನೇನೋ ಆಗ್ತಾ ಇದೆ ಪ್ರಪಂಚದಲ್ಲಿ ಅಲ್ವಾ? ಅಂಥದ್ರಲ್ಲಿ ಬಿಗ್ ಬಾಸ್ ಬೇಕೇ ಬೇಕು ನಮಗೆ, ರಾತ್ರಿನೇ ಇದೆಲ್ಲ ಮಾಡುವಂಥದ್ದು ಅವಶ್ಯಕತೆನೇ ಇಲ್ಲ. ಯಾಕೆ ಮಾಡಬೇಕು? ನಮಗೆ ಬೇಡ. ಈ ಸದ್ಯದ ಪರಿಸ್ಥಿತಿ ಬೇಡ. 1 ತಿಂಗಳು ಬಿಟ್ಟು ಮಾಡ್ಬೋದಾಗಿತ್ತಲ್ಲ, ಇಲ್ಲ 8 ದಿವಸನೋ ತಿಂಗಳು ಎಷ್ಟೋ ದಿವಸ ಬಿಟ್ಟು ಮಾಡ್ಬೋದಾಗಿತ್ತು. ಯಾಕೆ ಇಷ್ಟು ಅರ್ಜೆಂಟ್? ಯಾಕೆ? ಏನಾಗ್ತಿದೆ ಅಲ್ಲಿ? ಏನು ನಡೀತಾ ಇದೆ? ಜಾಲಿವುಡ್ ಸಂಸ್ಥೆ ಅಥವಾ ಸ್ಟುಡಿಯೋಸ್ ಏನಿದೆ ಅಲ್ಲಿ ಬೇರೆ ಯಾವುದೇ ಕಾರ್ಯಚಟುವಟಿಕೆಗಳಿಗೂ ಕೂಡ ಅನುಮತಿ ಕೊಟ್ಟಿಲ್ಲ. ಈಗ ಇಷ್ಟು ಹೊತ್ತು ಅಥವಾ ಇಷ್ಟು ದಿನ, ಈಗ ಕಳೆದ 2-3 ದಿನಗಳಿಂದಲೂ ಕೂಡ ಎಲ್ಲ ಹೋರಾಟಗಾರರು ಅಥವಾ ಎಲ್ಲರೂ ಹೇಳ್ತಾ ಇದ್ದಿದ್ದು ಏನು ಅಂತಂದ್ರೆ, ನಮಗೆ ಬಿಗ್ ಬಾಸ್ ಮೇಲೆ ಏನೂ ಕೋಪ ಇಲ್ಲಪ್ಪ, ಅಲ್ಲಿರೋದು ಅವ್ರ ನಿಯಮ ಉಲ್ಲಂಘನೆ ಮಾಡಿದ್ದಾರೆ, ಇದು ವರ್ಷಾನುಗಟ್ಲೆ ನಡೀತಾ ಇದೆ, ಈ ಒಂದು ಸ್ಟುಡಿಯೋನ ಲಾಕ್ ಮಾಡಿಸಿ ಅನ್ನೋದು ಅಷ್ಟೇ ಇದ್ದಿದ್ದು ಅಂತ. ಆಯ್ತು, ಈಗ ಕೇವಲ ಬಿಗ್ ಬಾಸ್ ಅಷ್ಟೇ ಪರ್ಮಿಷನ್ ಕೊಟ್ಟಿರೋದು, ಬೇರೆ ಇನ್ಯಾವ ಕಾರ್ಯಚಟುವಟಿಕೆಗಳಿಗೂ ಕೂಡ ಅನುಮತಿ ಕೊಟ್ಟಿಲ್ಲ. ಆದ್ರೂ ಯಾಕೆ ಇಷ್ಟೊಂದು ದ್ವೇಷ? ಮೇಡಮ್, ಇದರಲ್ಲಿ ದ್ವೇಷ ಯಾವುದು ಇಲ್ಲ. ಇದರಿಂದ ಯಾವ್ದಾದ್ರೂ ಈ ರಾಜ್ಯಕ್ಕೆ ಉಪಯೋಗ ಆಗ್ಲಿ ಅನ್ನೋದು ನಮ್ಮ ಆಸೆ. ಆಮೇಲೆ ಎಲ್ಲೋ ಒಂದ್ ಕಡೆ ಜನರು ಮನಸ್ಸನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ನೋವು. ಈ ಬಿಗ್ ಬಾಸ್ನಿಂದ ನಮ್ಗೆ ಆಗ್ತಾ ಇರೋಂಥ ನೋವೇನು ಅಂದ್ರೆ, ಎಲ್ಲೋ ಒಂದ್ ಕಡೆ ಜನರು ಭಾವನೆ ಏನಾಗ್ತಾ ಇದೆ, ಬೇರೆ ಕೆಲಸ ಎಲ್ಲ ಬಿಟ್ಟು ಈ ಪ್ರೋಗ್ರಾಮ್ ನೋಡ್ತಾರೆ. ಇನ್ನೊಂದು ಮೇಡಮ್, ಅಲ್ಲಿ ಯಾವ ತರ ಜಗಳಗಳು ಆಡ್ತಾರೋ, ಯಾವ ತರ ಅಲ್ಲಿ ನಡೆಯುತ್ತೋ ಅದು ಮನೇಲೂ ಕೂಡ ನಡೀತಾ ಇರುತ್ತೆ. ಯಾಕಂದ್ರೆ ಒಂದು ಅಕ್ಕ ತಂಗಿರ ಅಲ್ಲಿ ಮತ್ತೆ ಸಂಗೀತ ಇವರು ಇರ್ಬೋದು, ಮತ್ತೆ ಇನ್ನೊಬ್ರು ಅದು ಯಾವ್ದೋ ಒಂದು ಡೈಲಾಗ್, ಅದನ್ನೇ ನೋಡಿ ಅದನ್ನೇ ಕಲ್ತ್ಕೊಂಡ್ಬಿಟ್ರು. ಆಮೇಲೆ ಮನೇಲಿ ಮೇಡಮ್ ಬಿಗ್ ಬಾಸ್ ಅಷ್ಟೇ. ಓಕೆ.